ಟಿವಿ, ಇಂಟರ್ನೆಟ್, ಮೊಬೈಲ್ ಆವಿಷ್ಕಾರಕ್ಕೂ ಮೊದಲು ದೇಶ ವಿದೇಶಗಳ ಸುದ್ದಿ ಪ್ರತಿದಿನ ಮನೆ ಬಾಗಿಲಿಗೆ ತಲುಪಿಸುತ್ತಿದ್ದ ಏಕೈಕ ಮಾಧ್ಯಮ ದಿನಪತ್ರಿಕೆ. ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಟ್ರಿಬ್ಯೂನ್, ಕೇಸರಿ, ಮರಾಠ, ದ ಹಿಂದೂ, ಸ್ವದೇಶಿ ಮುಂತಾದ ಪತ್ರಿಕೆಗಳು ದೇಶಭಕ್ತರಲ್ಲಿ ಸಂಘಟನಾ ಮನೋಭಾವ ಮೂಡಿಸುವಲ್ಲಿ ಯಶಸ್ವಿಯಾಯಿತು. ನಂತರದ ದಿನಗಳಲ್ಲಿ ಬಾಲ್ಯ ವಿವಾಹ, ಸತಿ ಸಹಗಮನ, ಹೆಣ್ಣು ಭ್ರೂಣ ಹತ್ಯೆ, ಅಸ್ಪೃಶ್ಯತೆ ಮುಂತಾದವುಗಳ ಬಗ್ಗೆ ಜನರನ್ನು ಜಾಗೃತಗೊಳಿಸಿ ಸಮಾಜವನ್ನು ಸರಿದಾರಿಗೆ ತಲುಪಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿತು. ಇಂದು ದೇಶದಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ನೋಂದಿತ ದಿನಪತ್ರಿಕೆಗಳು ವಿವಿಧ ಭಾಷೆಗಳಲ್ಲಿವೆ. ಹೆಚ್ಚು ಜನರನ್ನು ಹೊಂದಿದ ಹವ್ಯಾಸಗಳಲ್ಲಿ ದಿನಪತ್ರಿಕೆ ಓದುವುದೂ ಒಂದು. ಕೆಲ ಮಂದಿ ದಿನಪತ್ರಿಕೆ ಓದುವುದರೊಂದಿಗೆ ದಿನ ಪ್ರಾರಂಭಿಸುತ್ತಾರೆ. ದಿನಪತ್ರಿಕೆ ಓದುವುದೂ ಒಂದು ಕಲೆ. ಕೇವಲ ಪುಟ ತಿರುಗಿಸಿದರೆ ಓದಿದ ಹಾಗಾಗಲ್ಲ. ಪ್ರತಿಯೊಬ್ಬರೂ ಓದುವ ಕ್ರಮ ವಿಭಿನ್ನವಾಗಿರುತ್ತದೆ. ಒಬ್ಬ ವಿದ್ಯಾರ್ಥಿ, ಒಬ್ಬ ಸ್ಪರ್ಧಾತ್ಮಕ ಪರೀಕ್ಷಾ ಆಕಾಂಕ್ಷಿ, ಒಬ್ಬ ಬಿಸ್ನೆಸ್ ಮ್ಯಾನ್, ಒಬ್ಬ ಟೀಚರ್, ಒಬ್ಬ ರೈತ, ಒಬ್ಬ ಕಲಾವಿದ, ಒಬ್ಬ ಆಟಗಾರ ಹೀಗೆ ಅನೇಕರು ಅನೇಕ ದೃಷ್ಟಿಕೋನದೊಂದಿಗೆ ಓದುತ್ತಾರೆ. ಉದಾಹರಣೆಗೆ, ಒಬ್ಬ ಕಲಾವಿದ ಕಲೆಗೆ ಸಂಬಂಧಿಸಿದ ಪುಟದಿಂದ ಓದಲು ಶುರು ಮಾಡಬಹುದು. ರೈತನ ಗಮನ ಕೃಷಿಗೆ ಸಂಬಂಧಿಸಿದ ವಿಷಯದಲ್ಲಿ ಇರಬಹುದು. ಸರಕಾರಿ ನೌಕರಿಗೆ ಪರೀಕ್ಷೆ ಬರೆಯಲು ಹೊರಟವನು ಪ್ರಚಲಿತ ವಿದ್ಯಮಾನ ಮತ್ತು ಸಂಪಾದಕೀಯ ಪುಟದಲ್ಲಿನ ಲೇಖನಗಳನ್ನು ಓದುತ್ತಾನೆ. ಹೀಗೆ ಪ್ರತಿಯೊಬ್ಬ ವ್ಯಕ್ತಿ ವಿಭಿನ್ನ ಗುರಿ, ಕಾರಣ, ದೃಷ್ಟಿಕೋನಗಳಿಂದ ಪತ್ರಿಕೆ ಓದುತ್ತಾನೆ. ಶಾಲೆಯಲ್ಲಿ ಮಕ್ಕಳಿಗೆ ದಿನಪತ್ರಿಕೆ ಓದಲು ಪ್ರೋತ್ಸಾಹಿಸಲಾಗುತ್ತದೆ. ವಿದ್ಯಾರ್ಥಿಗಳು ಭಾಷೆ ಕಲಿಯಲು, ಗ್ರಾಮರ್ ತಿದ್ದಲು, ಪ್ರಚಲಿತ ವಿದ್ಯಮಾನ ತಿಳಿಯಲು ದಿನಪತ್ರಿಕೆ ಓದಬಹುದು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಗಾದೆಯಂತೆ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಜನೆಯ ಸಮಯದಿಂದಲೇ ದಿನಪತ್ರಿಕೆ ಓದುವ ಹವ್ಯಾಸ ಬೆಳೆಸಿದರೆ ಮುಂದೊಂದು ದಿನ ಈ ಹವ್ಯಾಸ ಒಂದು ಅಥವಾ ಇನ್ನೊಂದು ರೀತಿಯಲ್ಲಿ ಅವರಿಗೆ ಸಹಾಯ ಮಾಡುವುದಂತೂ ಖಂಡಿತ. ಜ್ಞಾನ ಎಂದೂ ವ್ಯರ್ಥವಾಗುವುದಿಲ್ಲ. ದಿನಪತ್ರಿಕೆ ಓದುವುದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುವುದರ ಮೊದಲನೇ ಹಾಗೂ ಅತಿ ಮುಖ್ಯವಾದ ಭಾಗ ಎಂದು ಹೇಳಬಹುದು. ರ್ಯಾಂಕ್ ಪಡೆದಿರುವ ಯಾವುದೇ ವ್ಯಕ್ತಿಯಲ್ಲಿ ತಯಾರಿಯ ಗುಟ್ಟು ಕೇಳಿ ಒಂದು ಉತ್ತರ ಖಂಡಿತವಾಗಿಯೂ ದಿನಪತ್ರಿಕೆ ಓದುವುದು ಆಗಿರುತ್ತದೆ. 1 ರಿಂದ 1.5 ವರ್ಷದ ಪ್ರಚಲಿತ ವಿದ್ಯಮಾನ ಹಾಗೂ ಅವುಗಳ ಬಗೆಗಿನ ಲೇಖನಗಳು ಪರೀಕ್ಷೆಯ ತಯಾರಿಗೆ ಬಹಳ ಮುಖ್ಯ. ಹಾಗೆಯೇ ದಿನಪತ್ರಿಕೆಯಲ್ಲಿ ಸುದ್ದಿಯನ್ನು ಸ್ಪರ್ಧಾತ್ಮಕ ದೃಷ್ಟಿಕೋನದಿಂದ ಅವಶ್ಯಕ ಮತ್ತು ಅನಾವಶ್ಯಕ ಎಂದು ವಿಂಗಡಿಸಿ ಕೇವಲ ಅವಶ್ಯಕ ವಿಷಯವನ್ನು ಕಲಿಯುತ್ತಾರೆ. ಹೀಗೆ ಮಾಡುವುದರಿಂದ ಸಮಯ ವ್ಯರ್ಥವಾಗುವುದಿಲ್ಲ. ಮೊದಲಿನಿಂದಲೇ ದಿನಪತ್ರಿಕೆ ಓದುವ ಹವ್ಯಾಸವಿದ್ದ ಆಕಾಂಕ್ಷಿಗಳಿಗೆ ಪರೀಕ್ಷಾ ತಯಾರಿ ಹಾಗೂ ಪರೀಕ್ಷೆ ಸುಲಭವಾಗಿರುತ್ತದೆ. ಅನೇಕರಿಗೆ ದಿನಪತ್ರಿಕೆ ಓದದಿದ್ದರೆ ನಿದ್ದೆ ಬರುವುದಿಲ್ಲ, ಏನೋ ಅಪೂರ್ಣ ಎಂಬ ಭಾವನೆ. ಈ ಅಭ್ಯಾಸದಿಂದ ಲಾಭವೇ ಹೊರತು ನಷ್ಟವೇನಿಲ್ಲ. ಆದರೂ ಕೆಲವರು ಸಮಯ ವ್ಯರ್ಥ ಎಂದು ಹೇಳಬಹುದು. ಅದಕ್ಕೆ ನನ್ನ ಉತ್ತರ, ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳವ. ಏಕೆಂದರೆ ದಿನಪತ್ರಿಕೆ ದಿನಂಪ್ರತಿ ಓದುವವನಿಗೆ ಗೊತ್ತು ದಿನಪತ್ರಿಕೆಯಿಂದಾಗಿರುವ ಲಾಭ. ದಿನಪತ್ರಿಕೆಯನ್ನು ಜ್ಞಾನ ಭಂಡಾರವೆಂದು ಹೇಳಬಹುದು. ಕೋವಿಡ್-19 ನಂತರ ಈ ಪೇಪರ್ನ ಬಳಕೆ ಹೆಚ್ಚಾಯಿತು ಎನ್ನಬಹುದು. ಕೋವಿಡ್-19 ಸಮಯದಲ್ಲಿ ಅನೇಕ ದಿನಪತ್ರಿಕೆಯ ಏಜೆಂಟರು ಕೆಲಸ ಕಳೆದುಕೊಂಡರು. ಆದರೆ ಪೇಪರ್ನಲ್ಲಿ ಸುದ್ದಿ ಓದುತ್ತಿದ್ದ ಜನ ತಮ್ಮ ಅಭ್ಯಾಸ ಬಿಡಲಿಲ್ಲ. ಬೆಳಗ್ಗೆ ಮನೆ ಮುಂದೆ ದಿನಪತ್ರಿಕೆ ಬಂದು ತಲುಪದಿದ್ದರೆ ಚಡಪಡಿಸುವವರು ಇದ್ದಾರೆ. ಆದರೆ ಕೆಲವರು ಅಗ್ಗದ ಬೆಲೆ, ಸುಲಭವಾದ ಲಭ್ಯತೆ, ತಾಂತ್ರಿಕತೆ ಇತ್ಯಾದಿ ನೋಡಿ ಈ ಪೇಪರ್ ಬಳಸುತ್ತಾರೆ. ಈ ಪೇಪರ್ನಲ್ಲಿ ಅನೇಕ ವಿಶೇಷತೆಗಳಿವೆ. ತಿಂಗಳುಗಳಲ್ಲಿ ಅಥವಾ ವರ್ಷದ ಲೆಕ್ಕದಲ್ಲಿ ಚಂದಾದಾರರಾಗಬಹುದು. ಈ ಪೇಪರ್ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಿಂದಿನ ದಿನದ ಈ ಪೇಪರ್ ಬೇಕಿದ್ದಲ್ಲಿ ದಿನಾಂಕ ಬದಲಾಯಿಸಬಹುದು. ಬೇರೆ ಬೇರೆ ಪ್ರದೇಶದ ಪತ್ರಿಕೆಗಳು ಬೇಕಿದ್ದಲ್ಲಿ ಆಯಾ ಪ್ರದೇಶದ ಎಡಿಷನ್ ಪಡೆಯಬಹುದು. ದೇಶಮಟ್ಟದ ಪತ್ರಿಕೆಗಳು ವಿವಿಧ ಭಾಷೆಗಳಲ್ಲಿ ಇರುವುದರಿಂದ ಬೇಕಿದ್ದ ಭಾಷೆಯಲ್ಲಿ ಓದಬಹುದು. ದಿನಪತ್ರಿಕೆಗಳ ಪೇಪರ್ ಮಾಡಲು ಬಿದಿರು ಮರಗಳನ್ನು ಬಳಸುತ್ತಾರೆ. ದಿನಪತ್ರಿಕೆಗಳ ಬೇಡಿಕೆ ನೀಗಿಸಲು ಅನೇಕ ಮರ, ಬಿದಿರುಗಳನ್ನು ಕಡಿಯಬೇಕಾಗುತ್ತದೆ. ಕೆಲವು ದಿನಪತ್ರಿಕೆಗಳು ಶ್ರಮಪಟ್ಟು ಪತ್ರಿಕೆಗಳ ಮರುಬಳಕೆ ಮಾಡುತ್ತಾರೆ.
ಪತ್ರಿಕೆಗಳ ಗುಣಮಟ್ಟಕ್ಕಿಂತ ಪತ್ರಿಕೆಯಲ್ಲಿನ ವಿಷಯಗಳ ಗುಣಮಟ್ಟ ಮುಖ್ಯ. ಆದ್ದರಿಂದ ಮರುಬಳಕೆಯಾದ ಪೇಪರ್ಗಳ ಬಳಕೆಯನ್ನು ಪ್ರೋತ್ಸಾಹಿಸುವ ಅಗತ್ಯ ಇಂದು ಇದೆ. ಇನ್ನೊಂದು ಆಯ್ಕೆ ಏನೆಂದರೆ ಈ ಪೇಪರ್ಗಳ ಬಳಕೆ. ಸರ್ವಜ್ಞನೆಂಬವನು ಗರ್ವದಿಂದಾದನೆ, ಸರ್ವರೊಳೊಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಜೀವನದಲ್ಲಿ ವ್ಯಕ್ತಿಗಳಿಂದ, ಘಟನೆಗಳಿಂದ, ಗ್ರಂಥಗಳಿಂದ, ಸಮಾಜದ ಆಗುಹೋಗುಗಳಿಂದ ಕಲಿಯುವ ವಿಚಾರ ತುಂಬ ಇದೆ. ಹಾಗೆಯೇ ದಿನಪತ್ರಿಕೆ ಸಮಾಜದಲ್ಲಿ ಸುದ್ದಿ ಮಾತ್ರ ಹರಡುತ್ತಿಲ್ಲ, ಸಾಮಾಜಿಕ ಸಂಘಟನೆ, ಜಾಗೃತ ಮನೋಭಾವ, ಸಕಾರಾತ್ಮಕ ಚಿಂತನೆ ಹರಡುತ್ತಿವೆ. ಪತ್ರಿಕೆ ಓದುವುದರಿಂದ ಸಮಯ ವ್ಯರ್ಥವಾಗುವುದಿಲ್ಲ, ಜ್ಞಾನ ವೃದ್ಧಿಯಾಗುತ್ತದೆ.